శంకర్ నాయక్ ఒక పోలీస్ ఆయన మన వెస్టేజ్ ప్లాట్ఫామ్ లో ప్రొడక్ట్స్ వాడి యూజ్ చేసి నమ్మకం కలిగి బిజినెస్ వచ్చారు. సో ఆయన అనుభవం ఆయన నోటి ద్వారా మనం ఇందాం ನನ್ನ ಹೆಸರು ಶಂಕರ್ ಅಂತ. ನಮ್ದು ಬದ್ದೇಪಲ್ಲಿ ಊರು, ಬದ್ದೇಪಲ್ಲಿ ತಾಂಡ. ನಾನು ಇಲ್ಲಿ SP ಆಫೀಸ್ ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಯಾದಗಿರಿ. ನನಗ ಭರೋಸೆ ಇರ್ಲಿಲ್ಲ ಈ ಮುಂಚೆ. ಇದು ವೇಸ್ಟ್ ಇದೆ ಅಂದ್ರೆ ವೇಸ್ಟ್ ಅನ್ಕೊಂಡಿದ್ದೆ, ಟೋಟಲಿ ವೇಸ್ಟ್. ಬಟ್ ಇದು ಫ್ರೀ ಕೆಮಿಕಲ್ ಇರಲ್ಲ, ಅದು ಯಾವ ತರ ಸೈಡ್ ಎಫೆಕ್ಟ್ ಇಲ್ಲ. ನಮ್ ತಾಯಿಯವರಿಗೆ ಕೊಟ್ಟಿನಿ ಸಪ್ಲಿಮೆಂಟ್. ನಮ್ ತಾಯಿಗೆ ಬಂದು ಆಪರೇಷನ್ ಆಗಿದೆ, ಸ್ಪೈನ್ ಆಪರೇಷನ್. ಅವರಿಗೆ ಬ್ಲಡ್ ಕ್ಲಾಟ್ ಆಗಿದೆ ಲೆಫ್ಟ್ ಕಾಲಿಂದು. ಅವರು 100 ಮೀಟರ್ ವಾಕ್ ಮಾಡಕ್ಕೆ ಸ್ವಲ್ಪ ಇಂಚೆ ಮುಂಚೆ ಮಾಡ್ತಿದ್ರು, ಅಷ್ಟು ಪೇನ್ ಇರ್ತಿದ್ವು ಕಾಲು. ನನಗೂ ಗೊತ್ತಿರ್ಲಿಲ್ಲ ವೆಸ್ಟೀಜ್ ಅಂದ್ರೆ ಏನಂತ ಗೊತ್ತಿಲ್ಲ. 1-2 ತಿಂಗಳಾಯ್ತು ಈಗ ಗೊತ್ತಿತ್ತು ನನಗೆ. ಈ ಮುಂಚೆ ನನ್ಗ ನಮ್ಮ ವಿಷ್ಣು ನಾಯಕ್ ಸರ್ ನಮ್ಗೆ ಹೇಳಿದ್ರು ವೆಸ್ಟೀಜ್ ಅಂತ ಏನಂತ. ಅವ್ರು ಹೇಳಿದ್ಮ್ಯಾಗ ನಮ್ಗೆ ಗೊತ್ತಾಗಿದ್ದು. ಅವಾಗ ನಾವು ಯೂಸ್ ಮಾಡಿ ನಮ್ಮ ತಾಯಿಗೆ ಸಪ್ಲಿಮೆಂಟ್ ಕೊಟ್ಟಿವಿ. ಸಪ್ಲಿಮೆಂಟ್ ಅಂದ್ರೆ ಟ್ಯಾಬ್ಲೆಟ್ ತರ ಇರುತ್ತೆ, ಅದು ಕೊಟ್ಟಿದ್ದು. ಈಗ ನಮ್ಮ ತಾಯಿ ವಾಕ್ ಮಾಡ್ತಾರೆ ಆರಾಮಾಗಿ, ಫ್ರೀ ಆಗಿ ಹೊಲಕ್ಕೆ ಹೋಗಿ ಹೊಲದಿಂದ ಆರಾಮ್ ಫ್ರೀ ಆಗಿ ಮನೆಗೆ ಬರ್ತಾರೆ. ಇದರಿಂದ ನಾವು ನಮ್ಮ ಮನ್ಯಾಗ ಏನೊಂದು ತೊಂದರೆ ಇದ್ರೆ ಅದನ್ನು ಕ್ಯೂರ್ ಆಗುತ್ತೆ. ಇನ್ನೊಂದು ನಮ್ಮ ಹೊಲದಾಗ ಈಗ ಬೆಳೆಗಳು ಹಾಕ್ತಿವಿ ನಾವು, ಹತ್ತಿ ಆಗ್ಲಿ, ಶೇಂಗಾ ಆಗ್ಲಿ, ಭತ್ತ ಆಗ್ಲಿ, ಅದಕ್ಕನ್ನು ನಾವು ಫ್ರೀ ಕೆಮಿಕಲ್ ಯೂಸ್ ಮಾಡ್ಬೋದು. ಫ್ರೀ ಕೆಮಿಕಲ್ ಯೂಸ್ ಮಾಡಿದ್ರೆ ಯಾವುದೇ ರೋಗ ರುಜಿನಗಳು ಬರಲ್ಲ. ಕ್ಯಾನ್ಸರ್ ಆಗ್ಲಿ, ಥೈರಾಯ್ಡ್, ನೆಕ್ಸ್ಟ್ ನ್ಯೂಮೋನಿಯಾ, ಯಾವುದೇ ತರ ರೋಗಗಳು ಬರೋದೇ ಇಲ್ಲ. ಇವ್ ನಮ್ಮ ಮನೆಗೆ ಯೂಸ್ ಮಾಡ್ಬೋದು, ಬಿಸ್ನೆಸ್ ತರನು ಮಾಡ್ಬೋದು. ಬಿಸ್ನೆಸ್ ತರ ಅಂದ್ರೆ ನಾವು ಇನ್ಕಮ್ ನಾವ್ ಹೆಂಗ್ ಯೂಸ್ ಮಾಡ್ತೀವಿ ಅದ್ರ ತರ ಇನ್ಕಮ್ ಬರುತ್ತೆ ನಮ್ಗೆ. ನೀವು ನಂಬಲ್ಲ ನಾವ್ ಹೇಳಿದ್ರು, ಬಟ್ ನಾವ್ ಮಾಡ್ತಾ ಇದೀವಿ. ನಮ್ಗ್ ನಂಬಿಕೆ ಬಂದಿದೆ. ನಾವೊಂದು ಪೊಲೀಸ್ ಡಿಪಾರ್ಟ್ಮೆಂಟ್, ನಮ್ಗೆ ತಿಂಗಳ ಬಂದ ಸ್ಯಾಲ್ರಿ 50,000 ಸ್ಯಾಲ್ರಿ ಇದೆ. 50,000 55,000 ತಕ್ಕ ಸ್ಯಾಲ್ರಿ ಇದೆ ನಮ್ಗೆ. ಅದು ಬಿಟ್ಟು ನಾವು ಇದು ಯಾಕೆ ಮಾಡ್ತಿದ್ದ, ನಮ್ಗೆ ಹೋಗ್ ಬಂದಿದೆ ಭರೋಸಾ ನಮಗೆ. ನಾವು ಈತ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲ, ಫ್ರಾಡ್ ಬಾಳ್ ಆಗ್ತಿದೆ. ಸೈಬರ್ ಕ್ರೈಮ್, ಈ ಮೊಬೈಲ್ದಾಗೆ ದುಡ್ಡು ಹೋಗೋದು ಆ ತರ ಆಗ್ತಿದೆಯಲ್ಲ, ನನ್ಗೆ ಭರೋಸಾ ಬರ್ಲಿಲ್ಲ. ನಾನ್ ಸೀದಾ ಹೈದರಾಬಾದ್ ನೋಡೋಣ ಅಂತ ಹೈದರಾಬಾದಿಗೆ ಹೋದೆ. ಕಂಪನಿ ಆದ ಇಲ್ಲ ಪ್ರೂವ್ ಮಾಡ್ಲಿಕ್ಕೆ. ಹೋದ್ಮ್ಯಾಗ ಅಲ್ಲಿ ಕಾರ್ ಓಪನಿಂಗ್ ಇತ್ತು. ಒಬ್ರು ಸರ್, ಸಂತೋಷ್ ಸರ್ ಕಾರ್ ಅನ್ವೇಲಿಂಗ್ ಆಯ್ತಾ, ಸಂತೋಷ್ ಸರ್ ಕಾರ್ ಅನ್ವೇಲಿಂಗ್ ಇತ್ತು. ಓಪನ್ 14 ಲಕ್ಷದ ಕಾರ್ ಅನ್ವೇಲಿಂಗ್ ಇತ್ತು. 16 lakhs 16 ಲಕ್ಷದ ಕಾರ್ ಅನ್ವೇಲಿಂಗ್ ಇತ್ತು. ನಾನು ಹೋದೆ, ನೋಡೋಣ ವೆಸ್ಟೀಜ್ ಕರೆ ಇದೆ ಸುಳ್ಳಿದೆ. ಈಗ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲ, ಈಗ ಅಕ್ಕ ಹೇಳಿದ್ರೆ, ಅಮ್ಮ ಹೇಳಿದ್ರೆ, ಅವ್ರು ಹೇಳಿದ್ರೆ ಅವ್ರು ನಂಬ್ತಾರ ಇಲ್ಲ. ನಾನೇ ಹೋಗಿ ಸ್ವತಃ ಹೈದರಾಬಾದಿಗೆ ಹೋದೆ. ನಾನು 1-2 ತಿಂಗಳ ಹಿಂದೆ ಹೋದೆ, ನೋಡ್ದೆ. ಅಲ್ಲಿ ಬೇಜಾನ ಎಷ್ಟೋ ಜನ ಕಾರ್ ತಗೊಂಡಾರ, 1500 ಮ್ಯಾಗ ಕಾರ್ ತಗೊಂಡಾರ. ಕಾರು, ಮನೆ ಏನೋ ಇದು ಮಾಡಿದ್ರೆ, ಬಿಸ್ನೆಸ್ ಮಾಡಿದ್ರೆ ಆ ತರ ಆಗಿದ್ದಾರೆ. ಬಟ್ ನಾನು ನಂಬಿಲ್ಲ, ಈಗ ನಂಬ್ತಾ ಇದೀನಿ. ನನಗೆ ಇಷ್ಟ ದಿನ ಗೊತ್ತಾಗಿಲ್ಲ ವೆಸ್ಟೀಜ್ ಅಂದ್ರು, ಈಗ ಪ್ರೆಸೆಂಟ್ ಗೊತ್ತಾಗಿದೆ. 2 ತಿಂಗಳಾಯ್ತು ನನಗೆ ಗೊತ್ತಾಗಿ. ಅದಕ್ಕ ನಿಮ್ಗ ಫಸ್ಟ್ ನಿಮ್ಗೆ ಏನೇನು ಸಮಸ್ಯೆಗಳು ಇರ್ತಾವ ಮನ್ಯಾಗ, ಇದೇನಿಲ್ಲ, ನಾವು ಜೀರೋ ಇನ್ವೆಸ್ಟ್ಮೆಂಟ್, ನಾವು ದುಡ್ಡು ಹೋಗಿ ತಗೋಬೇಕು, ಸಾಮಾನ್ ತಗೋಬೇಕು, ಯೂಸ್ ಮಾಡ್ಬೇಕು. ನಿಮ್ ಹೊಲದನ್ನಾಗ್ಲಿ, ನಿಮ್ಮ ಏನೋ ಟ್ಯಾಬ್ಲೆಟ್ ಆಗ್ಲಿ, ಜ್ವರ ಬಂದ್ರೆ ಆಗ್ಲಿ, ಎಲ್ಲಾ ತರ ಅದರಲ್ಲಿ ಸಿಗ್ತವೆ. ಇಲ್ಲಿ ಗೋರ್ಮೆಂಟ್ ಸ್ಟೋರ್ ಇದೆ, ಯಾದಗಿರಿ ಸ್ಟೋರ್ ಎಲ್ಲಾ ಕಡೆ ಇದೆ, ಯೂಸ್ ಮಾಡಬಹುದು. ಇದರಿಂದ ಏನು ಸೈಡ್ ಎಫೆಕ್ಟ್ ಇಲ್ಲ. ಇದರಲ್ಲಿ ಏನಂದ್ರೆ ಯಾವುದೇ ಮೋಸ ಇಲ್ಲ. ಏನಂದ್ರೆ ಫಸ್ಟ್ ದುಡ್ಡು ಹೋಗಿ ನಾವ್ ಏನಂದ್ರೆ ಬಿಸ್ನೆಸ್ ಅಂದ್ರೆ ಯಾವ ತರ ಇರ್ತಂದ್ರೆ, ಬಿಸ್ನೆಸ್ ಬಗ್ಗೆ ಹೇಳ್ತೀನಿ. ನಾನು ಫಸ್ಟ್ ಆಗಿ ಹೇಳ್ತೀನಿ. ನಂದು ಅಂದದ್ದು ಕರೆ ಅಂದ ನಿಮ್ಗೆ ಅನಿಸ್ತದೋ ಇಲ್ಲ, ಬಟ್ ನಾನು ಏನ್ ಹೇಳ್ತೀನಿ ಅಂತ ಬಿಸ್ನೆಸ್ ಅಂದ್ರೆ ಈಗ 10,000 ಇನ್ವೆಸ್ಟ್ಮೆಂಟ್ ಮಾಡೋ ಯಾವ್ದೇ ಕಂಪನಿದವ್ರು ಕಾಲ್ ಮಾಡ್ತಾರೆ, ನಿಮ್ಗ ಕಾರ್ ಅಪಾರ್ಚುನಿಟಿ ಇದೆ, 14,000 ನಮ್ ಬ್ಯಾಂಕಿಗೆ ಅಕೌಂಟಿಗೆ ಹಾಕ್ರಿ ಅಂತ ಹೇಳ್ತಾರೆ. ಬಹಳ ಜನ ಸೈಬರ್ ಕ್ರೈಮ್ ಎಷ್ಟೋ ಫ್ರಾಡ್ ಆಗ್ತಿದೆ. ಈಗಿನ ಅಷ್ಟು ಪಟ್ಟ ನಂಬ್ತಾರೆ, ಅಮೌಂಟ್ ಹಾಕ್ತಾರೆ, ಪೊಲೀಸರ ಹತ್ರ ಬರ್ತಾರೆ, ಕಂಪ್ಲೇಂಟ್ ಮಾಡ್ತಾರೆ. ಅವ್ರೇನ್ ಮಾಡಕ್ಕಾಗತ್ತ? ಅವ್ರ ಅಕೌಂಟ್ ಹೋಗ್ತಿದ್ರೆ ಏನ್ ಸೀಸ್ ಮಾಡಕ್ ಆಗಲ್ಲ. ವಿತಿನ್ 2 ಅವರ್ ಒಳಗ್ ಬಂದ್ರೆ ಅವ್ರ ಅಮೌಂಟ್ ಹೋಲ್ಡ್ ಅಲ್ಲಿ ಇಡ್ಬೋದು, ಆಮೇಲೆ ಏನ್ ಮಾಡಕ್ ಬರಲ್ಲ. ಇಲ್ಲಿ ವೆಸ್ಟೀಜ್ ಅಂದ್ರೆ ಜೀರೋ ಇನ್ವೆಸ್ಟ್ಮೆಂಟ್, ನೀವು ಯಾವ್ದೇ ದುಡ್ಡು ಕಟ್ಟೋದಿಲ್ಲ. ಒಂದ್ ID, ಆಧಾರ್ ಕಾರ್ಡ್ ಆಗ್ಲಿ, ಪ್ಯಾನ್ ಕಾರ್ಡ್ ಆಗ್ಲಿ, ಲೈಸೆನ್ಸ್ ಕಾರ್ಡ್ ಆಗ್ಲಿ, ಯಾವ್ದೇ ಕೊಟ್ರೆ ID ಓಪನ್ ಆಗುತ್ತೆ. ಬಟ್ ನಿಮ್ಗೆ ಮನೆಯಲ್ಲಿ ಏನೇನು ಸಮಸ್ಯೆಗಳಾದಾವೆ, ಮನೆಯಲ್ಲಿ ಅಂದ್ರೆ ಏನು, ಥೈರಾಯ್ಡ್, ಈಗ ಹೆಲ್ತ್ ಸಮಸ್ಯೆ ಇರ್ತದೆ. ಈಗ ಹೊಲ ಮಾಡ್ತೀರಿ, ಅಲ್ಲಿ ಯೂರಿಯಾ, DAP, ನೆಕ್ಸ್ಟ್ ಬೇರೆ ಬೇರೆ ಔಷಧಿ ಯೂಸ್ ಮಾಡ್ತೀರಿ ನೀವು. ಅಲ್ಲಿ ಮಾಡೋದಕ್ಕಿಂತ ಇಲ್ಲಿ ಮಾಡಿದ್ರೆ ನಿಮ್ಗೆ ಮುಂದಿನ ಸಮಸ್ಯೆಗಳು ಕಡಿಮೆ ಆಗ್ತವೆ. ಅದು ನಮ್ ತಾಯಿ ಕೊಟ್ಟಿದ್ದು, ಖುದ್ದಾಗಿ ನಮ್ ತಾಯಿ ಕೊಟ್ಟಿದ್ದು ಸ್ಪೇನ್ ಕಾಲ್ ಪ್ರಾಬ್ಲಮ್ ಇತ್ತು.
ಬ್ಲಡ್ ಕ್ಲಾಟ್ ಆಗ್ತಿತ್ತು. ಆಪರೇಷನ್ ಮಾಡಿದ್ರು ಬ್ಲಡ್ ಕ್ಲಾಟ್ ಆಗ್ತಿತ್ತು. ನಾನು ಹೈದರಾಬಾದಿಗೆ ಹೋಗಿ 4,20,000 ನಾನು ಆಪರೇಷನ್ ಮಾಡ್ಕೊಂಡ್ ಬಂದು ಅಂದ್ರೂ ಕ್ಯೂರ್ ಆಗಿಲ್ಲ. ಅಲ್ಲಿ ಹಾಸ್ಪಿಟಲ್ ಅಲ್ಲಿ ನಮ್ಮ ತಾಯಿಯವರಿಗೆ ಆಪರೇಷನ್ ಮಾಡ್ಸೀನಿ. ನಾನು 4,20,000 ಕೊಟ್ಟು ಆಪರೇಷನ್ ಮಾಡ್ಸೀನಿ. ಆಪರೇಷನ್ ಮಾಡಿಸಿದ್ರೆ ಅದು 1-2 ತಿಂಗಳ ಚಲೋ ಅನ್ಸಿತ್ತು. ಆಮೇಲೆ ಏನು ಕ್ಯೂರ್ ಆಗ್ಲಿಲ್ಲ. 100 ಮೀಟರ್ ವಾಕ್ ಮಾಡೋದು, ಕುಂದ್ಕೋದು, ಫುಲ್ ಬೆವರು ಬರೋದು ಅವರಿಗೆ, ಈ ತರ ಆಗ್ತಿತ್ತು. ನಾನು ಯಾವಾಗ ವೆಸ್ಟೇಜಿಗೆ ತಿಳ್ಕೊಂಡೆ, ನಾನು 2-3 ದಿನ ನನಗ ಭರವಸೆ ಇರ್ಲಿಲ್ಲ. ನಾನು ನೋಡಿದೆ, ಇದ್ರ ಬಗ್ಗೆ ಸ್ಟಡಿ ಮಾಡೀನಿ, ಯಾವ ತರ ಇದೆ ಸಿಸ್ಟಮ್, ಯೂಟ್ಯೂಬ್ ವಿಡಿಯೋಸ್ ಇರ್ತವೆ ಎಲ್ಲ ನೋಡ್ಕೊಂಡ್ ಆಮೇಲೆ ನಾನು ವಿಷ್ಣು ಸರ್ ನನ್ಗ ಹೇಳಿದ್ರು, ಸಪ್ಲಿಮೆಂಟ್ ಕೊಟ್ಟು ನಮ್ಮ ತಾಯಿಗೆ ಕೊಟ್ಟಿನಿ. ನಾನು ಈಗ ಆರಾಮಾಗಿ ವಾಕ್ ಮಾಡ್ತಾರೆ. ಬಟ್ ನಾ ಇದರಲ್ಲಿ ಯಾವುದೇ ಮೋಸ ಇಲ್ಲ. ನೀವು ನಂಬ್ತಿರೋ ಬಿಡ್ತಿರೋ, ನಿಮ್ಗೆ ಯಾವಾಗ ಯೂಸ್ ಮಾಡ್ತೀರಾ ಅವಾಗ ಗೊತ್ತಾಗುತ್ತೆ ಪ್ರಾಡಕ್ಟ್. ಈ ತರ ಇದೆ. ಫಸ್ಟ್ ನಾವು ಯೂಸ್ ಮಾಡ್ಬೇಕು, ತಗೋಬೇಕು, ಯೂಸ್ ಮಾಡ್ಬೇಕು ಅಷ್ಟೇ. मेरे पास हैदराबाद आए, एक दिन मेरे साथ पूरा दिन स्पेंड किए और 1 घंटा में प्लान बताया, ऐसे ही बिजनेस से ऐसा है करके बताया। उसके बाद मीटिंग बुलाया, मीटिंग जो है वहाँ पे कार आगे देखकर जब उनको बस उस बिना बिना हैदराबाद से वेरिफिकेशन बनाया, पुलिस की ड्यूटी में रह के सेकंड सोर्स ऑफ इनकम को होना है। सेकंड सोर्स ऑफ इनकम ना कावाला जितनी थी ना उच्चारण हैदराबाद तो ओके